ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಮಂತ್ರವನ್ನು ಕೇಳುತ್ತಿದ್ದರೆ ಏನೋ ಉಲ್ಲಾಸ, ಶಕ್ತಿ ಮನಸ್ಸಿಗೆ ಅಲ್ಲವೇ ಸ್ನೇಹಿತರೆ? ಗೋದಾವರಿಯ ವರೆಗೆ ಇದ್ದ ಕನ್ನಡ ನಾಡಿನಲ್ಲಿ ವಿಶಾಲವಾಗಿ ಹರಡಿದ್ದ ಕನ್ನಡಿಗರ ಪೈಕಿ ಇಂದಿನ ತಮಿಳುನಾಡಿನ ಭುವನಗಿರಿಯ ತಿಮ್ಮಣ್ಣ ಭಟ್ಟ ಮತ್ತು ಗೋಪಿಕಾಂಬ ಎಂಬ ದಂಪತಿಗಳಿಗೆ ಕ್ರಿಸ್ತಶಕ 1595ರಲ್ಲಿ ಎರಡನೆಯ ಮಗುವಿನ ಜನನವಾಯಿತು. ಆ ಪುಟ್ಟ ಕಂದನಿಗೆ ವೆಂಕಣ್ಣ ಭಟ್ಟ ಎಂದು ನಾಮಕರಣ ಮಾಡಿದರು. ಬಾಲ್ಯದಿಂದಲೂ ಅತ್ಯಂತ ಬುದ್ಧಿವಂತ ಹುಡುಗನಾಗಿದ್ದ ವೆಂಕಣ್ಣ ಭಟ್ಟರು ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನು ಕಳೆದುಕೊಂಡು ಕಾರಣ ತಮ್ಮ ಬಾಲ್ಯದ ವಿದ್ಯಾಭ್ಯಾಸ ಮದುರೈನಲ್ಲಿ ತಮ್ಮ ಸೋದರ ಮಾವ ಲಕ್ಷ್ಮೀ ನರಸಿಂಹಾಚಾರ್ಯರ ಮನೆಯಲ್ಲಿ ನಡೆದು ಪ್ರೌಢಾವಸ್ಥೆಯಲ್ಲಿ ಶ್ರೀ ಸರಸ್ವತಿ ಎಂಬ ಕನ್ಯೆಯೊಂದಿಗೆ ಜೊತೆ ವಿವಾಹವಾಯಿತು. ವಿವಾಹದ ನಂತರ ಕುಂಭಕೋಣದಲ್ಲಿ ಶ್ರೀ ಸುಧೀಂದ್ರ ತೀರ್ಥರಲ್ಲಿ ದ್ವೈತ ವೇದಾಂತ ವ್ಯಾಸಂಗ ಮಾಡುತ್ತಾ ಸಮಗ್ರ ಬ್ರಹ್ಮ ಮೀಮಾಂಸಾ ಶಾಸ್ತ್ರವನ್ನು ಅಭ್ಯಸಿಸಿ ಪ್ರಖಂಡ ಪಾಂಡಿತ್ಯವನ್ನು ಗಳಿಸಿದರು. ಜೊತೆಗೆ ಅಲ್ಲಿಯ ಮಕ್ಕಳಿಗೆ ಸಂಸ್ಕೃತ ಮತ್ತು ವೇದಗಳನ್ನು ಕಲಿಸುತ್ತಿದ್ದರು ಮತ್ತು ಯಾರಿಂದಲೂ ಯಾವ ಪ್ರತಿಫಲಾಪೇಕ್ಷೆ ಇಲ್ಲದೆ ಎಲ್ಲರಿಗೂ ವಿದ್ಯಾದಾನವನ್ನು ಮಾಡುತ್ತಿದ್ದರು. ಹಾಗಾಗಿ ಅವರ ಆರ್ಥಿಕ ಸ್ಥಿತಿ ಅಷ್ಟೇನೂ ಉತ್ತಮವಾಗಿರದೆ ಎಲ್ಲರಿಗೂ ತಿಂಗಳಿಗೆ 2 ದಿನ ಏಕಾದಶಿಯಾದರೆ ಇವರ ಮನೆಯಲ್ಲಿ ಕನಿಷ್ಠ ಪಕ್ಷ ವಾರದಲ್ಲಿ 2 ಬಾರಿಯಾದರೂ ಏಕಾದಶಿ. ಅವರು ತಮ್ಮ ಹೆಂಡತಿ ಮಕ್ಕಳೊಂದಿಗೆ ಉಪವಾಸ ಇರಲೇಬೇಕಾದ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಎಂದೂ ಸಹ ತಾವು ನಂಬಿದ ಶ್ರೀ ಮೂಲರಾಮನ ಮೇಲಿನ ನಂಬಿಕೆ ಕಿಂಚಿತ್ತೂ ಕಡಿಮೆಯಾಗಿರಲಿಲ್ಲ. ವೆಂಕಣ್ಣ ಭಟ್ಟರ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ತಮ್ಮ ಉತ್ತರಾಧಿಕಾರಿಯನ್ನು ಹುಡುಕುತ್ತಿರುವಾಗ ಸಾಕ್ಷಾತ್ ಪರಮಾತ್ಮನೇ ಅವರ ಕನಸಿನಲ್ಲಿ ಬಂದು, ಅಂಗೈಯಲ್ಲಿ ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕೇಕೆ ಹುಡುಕುತ್ತೀಯಾ, ನಿನ್ನ ಪರಮ ಶಿಷ್ಯ ವೆಂಕಟನಾಥನನ್ನೇ ಉತ್ತರಾಧಿಕಾರಿಯನ್ನಾಗಿ ಮಾಡು ಎಂದು ಸೂಚಿಸಿದರು. ಗುರುಗಳಿಂದ ಈ ವಿಷಯವನ್ನು ತಿಳಿದು ತಮ್ಮ ಸಂಸಾರದ ಹೊಣೆಯನ್ನು ಅರಿತು ಮೊದಲು ತಿರಸ್ಕರಿಸಿದಾದರೂ ನಂತರ ಸಾಕ್ಷಾತ್ ಸರಸ್ವತೀ ದೇವಿಯೇ ಸ್ವಪ್ನದಲ್ಲಿ ಬಂದು ಸನ್ಯಾಸಾಶ್ರಮ ಸ್ವೀಕರಿಸಲು ಹೇಳಿದಾಗ ತನ್ನ ಪತ್ನಿಯೊಂದು ಕೃತಿಯು ವೇದದ ಸರಿಸವಾಗಿರುವ ಹಾಗೆ ಬರೆಯಲು ಪ್ರೇರಣೆ ಇತ್ತಲ್ಲಿ ಮಾತ್ರವೇ ನಿನ್ನ ಆಜ್ಞೆಯನ್ನು ಪಾಲಿಸುವುದಾಗಿ ಎಂದು ಕೇಳಿದಾಗ ಅದಕ್ಕೆ ಸಂತೋಷದಿಂದ ಸರಸ್ವತೀ ದೇವಿ ಆಶೀರ್ವಾದ ಮಾಡಿದ ನಂತರವೇ ವೆಂಕಟನಾಥರು ಫಾಲ್ಗುಣ ಶುದ್ಧ ಬಿದಿಗೆ ಎಂದು ತಂಜಾವೂರಿನಲ್ಲಿ ತನ್ನ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರ ಸಮ್ಮುಖದಲ್ಲಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಶ್ರೀ ರಾಘವೇಂದ್ರ ಸ್ವಾಮಿಗಳೆಂದು ಪ್ರಸಿದ್ಧರಾದರು. ರಾಘವೇಂದ್ರ ಸ್ವಾಮಿಗಳ ಆಶ್ರಮದಲ್ಲಿ ಅವರ ಆಶ್ರಯದಲ್ಲಿ ನೂರಾರು ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡಿ ಮಧ್ವ ಮತದ ಸಾರವನ್ನು ಜಗತ್ತಿಗೆ ಸಾರುವ ಕೈಂಕರ್ಯವನ್ನು ಮುಂದುವರಿಸಿದರು. ಸ್ವಾಮಿಗಳು ತಮ್ಮ ಮಧ್ವ ಮತದ ದೇಶಾದ್ಯಂತ ಪ್ರಚಾರ ಮಾಡುತ್ತಾ ಊರೂರಿನಲ್ಲಿ ಪಾಠ ಪ್ರವಚನವನ್ನು ಮಾಡುತ್ತಾ ಹಗಲಿರುಳು ಸಂಚರಿಸಿ ದೀನದಲಿತರ ಉದ್ಧಾರಕ್ಕೆ ಕಾರಣರಾದರು. ತಮ್ಮ ಅಪೂರ್ವ ತಪೋಬಲದಿಂದ ದೇಹಿ ಎಂದು ಬರುವ ಭಕ್ತರ ಮನೋಕಾಮನೆಯನ್ನು ಈಡೇರಿಸುವ ಕಲಿಯುಗದ ಕಾಮಧೇನು ಆದರು. ಇದರ ಜೊತೆಯಲ್ಲಿ ನೂರಾರು ಕೃತಿಗಳನ್ನು ರಚನೆ ಮಾಡಿದರು. ಸಂಸ್ಕೃತದಲ್ಲಿ ಪರಿಮಳ, ನ್ಯಾಯೋಮುಕ್ತವಾಳಿ, ತತ್ವಮಂಜರಿ, ಸೂತ್ರಭಾಷ್ಯ, ಭಾರದೀಪ, ಬ್ರಹ್ಮಸೂತ್ರ ಭಾಷ್ಯ ತತ್ವ, ಪ್ರಕಾಶಿಕ ಭಾವದೀಪ, ತತ್ವೋದ್ದೀಪಟೇಕ, ಪ್ರಮಾಣ ಪದ್ಧತಿ ಟಿಪ್ಪಣಿ, ತರ್ಕತಾಂಡವ ಟಿಪ್ಪಣಿ, ತಾತ್ಪರ್ಯ ನಿರ್ಣಯ ಮುಂತಾದ ಅಮೂಲ್ಯ ಕೃತಿಗಳ ಜೊತೆಗೆ ಮಹಾಭಾರತ ಕೃತಿಗಳಿಗೆ ಅರ್ಥ ವಿವರಣೆ ಹಾಗೂ ಭಾಷ್ಯಗಳನ್ನು ಬರೆದಿದ್ದಾರೆ. ಗುರುರಾಯರು ಕನ್ನಡದಲ್ಲಿಯೂ ಅದರಲ್ಲಿ ಪ್ರಮುಖವಾಗಿ ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೆ ಮುಂತಾದ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಮುಂದೆ ಅದು ಕನ್ನಡ ಚಲನಚಿತ್ರದಲ್ಲಿಯೂ ಅತ್ಯಂತ ಜನಪ್ರಿಯ ಭಕ್ತಿಗೀತೆಯಾಗಿದೆ. ರಾಯರು ಕೇವಲ ಯತಿಗಳಷ್ಟೇ ಅಲ್ಲದೆ ಸಾಹಿತ್ಯ ಸರಸ್ವತಿ ಮತ್ತು ಸಂಗೀತ ಸರಸ್ವತಿಯ ವರಪುತ್ರರಾಗಿ ಅತ್ಯುತ್ತಮವಾದ ವೈಣಿಕರಾಗಿದ್ದವರು. ಒಂದು ರೀತಿ ವೀಣಾವಾದನ ಅವರಿಗೆ ತಮ್ಮ ಹಿರಿಯರಿಂದ ಬಂದ ಬಳುವಳಿ ಎಂದೇ ಹೇಳಬೇಕು. ರಾಯರ ತಂದೆ ತಿಮ್ಮಣ್ಣ ಭಟ್ಟರ ತಾತನ ಹೆಸರು ಕೃಷ್ಣ ಭಟ್ಟ. ಕೃಷ್ಣ ಭಟ್ಟರು ವೀಣೆಯಲ್ಲಿ ಖ್ಯಾತ ಪಂಡಿತರು ಮತ್ತು ವಿಜಯನಗರದ ಕೃಷ್ಣದೇವರಾಯನಿಗೆ ವೀಣೆ ಕಲಿಸಿದ ಗುರುಗಳಾಗಿದ್ದವರು. ಗುರುರಾಯರಿಗೆ ತಿಳಿದೋ ತಿಳಿಯದೆಯೋ ಹಲವಾರು ಅದ್ಭುತ ಪವಾಡಗಳಿಗೆ ಕಾರಣೀಭೂತರಾಗಿದ್ದಾರೆ. ಅಂತಹ ಕೆಲವೊಂದು ಪ್ರಸಂಗಗಳು ನಿಮ್ಮ ಮುಂದೆ ಸ್ನೇಹಿತರೆ ಈ ವಿಡಿಯೋ ಮೂಲಕ. ಜಗನ್ನಾಥದಾಸರು ತಮ್ಮ ದಾಸದೀಕ್ಷೆ ಪೂರ್ವದಲ್ಲಿ ವಿಜಯದಾಸರ ಬಗ್ಗೆ ಅನಾದರದಿಂದ ಅವರ ಬದರಿ ಸಮಾರಾಧನೆ ಆಹ್ವಾನವನ್ನು ಒಪ್ಪಿಕೊಳ್ಳಲು ಇಷ್ಟವೇ ಇಲ್ಲದೆ ಉದರ ಶೂಲವೆಂದು ಆಹ್ವಾನಿಸಲು ಬಂದ ಗೋಪಾಲದಾಸರಿಗೆ ಸುಳ್ಳು ಹೇಳಿ ಸಮಾರಾಧನೆಗೆ ಬರಲು ನಿರಾಕರಿಸುತ್ತಾರೆ.
ಗಣಪತಿ ಅಂಶರಾದ ಗೋಪಾಲದಾಸರಿಗೆ ನಿಜ ತಿಳಿದು ಉದರಶೂಲೆಯೇ ಹಾಗೆ ಆಗಲಿ ಎಂದು ಶಪಿಸಿ ಹೋಗುತ್ತಾರೆ. ಶಾಪದಿಂದ ಪೀಡಿತರಾದ ಶ್ರೀನಿವಾಸಾಚಾರ್ಯರು ಘಟಿ ಕಾಚಲಕ್ಕೆ ಹೋಗಿ 48 ದಿನಗಳ ಕಾಲ ಪ್ರಾಣದೇವರ ಸೇವೆಯನ್ನ ಮಾಡುತ್ತಾರೆ. ಅಲ್ಲಿ ಮಂತ್ರಾಲಯಕ್ಕೆ ಹೋಗಲು ಸೂಚನೆಯಾಗುತ್ತದೆ. ಮಂತ್ರಾಲಯಕ್ಕೆ ಬಂದು ಭಕ್ತಿಯಿಂದ ಗುರುರಾಯರ ಸೇವೆಯನ್ನು ಮಾಡುತ್ತಾರೆ. ಸುಪ್ರೀತರಾದ ರಾಯರು ಕನಸಿನಲ್ಲಿ ಬಂದು ಫಲಮಂತ್ರಾಕ್ಷತೆಯನ್ನು ನೀಡಿ ವಿಜಯದಾಸರ ಬಳಿ ಹೋಗಲು ತಿಳಿಸಿ ಶುಭವಾಗಲಿ ಎಂದು ಅನುಗ್ರಹಿಸುತ್ತಾರೆ. ನಿದ್ದೆಯಿಂದ ಎಚ್ಚರವಾಗಲು ಅವರು ಅಂಗೈಯಲ್ಲಿ ಮಂತ್ರಾಕ್ಷತೆಯನ್ನು ನೋಡಿ ಪುಳಕಿತರಾಗಿ ವಿಜಯದಾಸರ ಮನೆಗೆ ಬರಲು ಇವರ ಆಗಮನಕ್ಕೆ ಕಾಯುತ್ತಿದ್ದ ದಾಸರು ಗುರುರಾಯರ ಅನುಗ್ರಹವಾಯಿತೇ ಮಂತ್ರಾಕ್ಷತೆ ತಾ ಎಂದು ಕೈ ತೋರುತ್ತಾರೆ. ಆಶ್ಚರ್ಯಚಕಿತರಾದ ಆಚಾರ್ಯರು ಫಲಮಂತ್ರಾಕ್ಷತೆಯನ್ನು ನೀಡುತ್ತಾರೆ. ವಿಜಯದಾಸರು ಅದನ್ನು ಗೋಪಾಲದಾಸರಿಗೆ ಕೊಟ್ಟು ಅದರಲ್ಲಿ ಅರ್ಧದಷ್ಟು ಶ್ರೀನಿವಾಸಾಚಾರ್ಯರಿಗೆ ಕೊಡಲು ರಾಯರ ಆದೇಶದಂತೆ ತಮ್ಮ ಪಾಲಿನ 40 ವರ್ಷ ಆಯಸ್ಸು ದಾನ ಮಾಡಲು ಸೂಚಿಸುತ್ತಾರೆ. ಈ ರೀತಿ ಶಾಪ ನೀಡಿದವರಿಂದಲೇ ಅನುಗ್ರಹಕ್ಕೆ ಪಾತ್ರರಾದ ಶ್ರೀನಿವಾಸಾಚಾರ್ಯರು ಜಗನ್ನಾಥ ವಿಠ್ಠಲ ಎಂಬ ಅಂಕಿತದಿಂದ ಜಗನ್ನಾಥದಾಸರು ಎಂದು ಖ್ಯಾತರಾಗಿ ಹರಿಕಥಾಮೃತ ಸಾರಥಿ ಕೃತಿಗಳನ್ನು ರಚಿಸಿ 40 ವರ್ಷಗಳ ಕಾಲ ಹರಿದಾಸ ಸಾಹಿತ್ಯದಿಂದ ಸೇವೆ ಸಲ್ಲಿಸಿ ಪರಮಾತ್ಮನ ಕೃಪೆಗೆ ಪಾತ್ರರಾಗುತ್ತಾರೆ. ಅದೇ ರೀತಿ ಧರ್ಮ ಪ್ರವಾಸದಲ್ಲಿ ರಾಯರು ಉಳಿದುಕೊಂಡಿದ್ದ ಒಬ್ಬರ ಮನೆಯಲ್ಲಿ ಸಂತರ್ಪಣೆಗೆಂದು ಮಾಡಿಟ್ಟಿದ್ದ ಮಾವಿನ ಹಣ್ಣಿನ ಸೀಕರಣೆಯ ಕೊಳಗದಲ್ಲಿ ಆ ಮನೆಯ ಪುಟ್ಟ ಮಗುವೊಂದು ಬಿದ್ದು ಪ್ರಾಣವನ್ನು ಕಳೆದುಕೊಂಡು ಮನೆಯವರೆಲ್ಲ ದುಃಖತಪ್ತರಾಗಿರುವುದನ್ನು ನೋಡಿದ ರಾಯರು ಮಗುವಿನ ಶವದ ಮುಂದೆ ನಿಂತು ತಮ್ಮ ತಪಶಕ್ತಿಯಿಂದ ಮಗುವಿನ ಮೇಲೆ ಕೈಯಾಡಿಸಿ ಮಗು ಏಳಪ್ಪ ಎಂದ ಕೂಡಲೇ ನಿದ್ದೆಯಿಂದ ಎದ್ದಂತೆ ಮಗು ಎದ್ದಿದ್ದನ್ನು ನೋಡಿ ಅಲ್ಲಿದ್ದವರೆಲ್ಲ ಮೂಗಿನ ಮೇಲೆ ಬೆರಳಿಟ್ಟಿದ್ದರು. ಇದೇ ಪವಾಡವನ್ನು ಆಡಿಕೊಳ್ಳಲು ಹೋದ ಅವರ ವಿರೋಧಿಯೊಬ್ಬರು ಬದುಕಿದ್ದವರೊಬ್ಬರನ್ನು ಸುಮ್ಮನೆ ಮಲಗಿಸಿ ಅವರ ಮೇಲೊಂದು ಹೊದಿಕೆ ಹೊದಿಸಿ ರಾಯರ ಬಳಿ ಬಂದು ಅವರನ್ನು ಬದುಕಿಸಿಕೊಡಲು ಬೇಡಿಕೊಳ್ಳುತ್ತಾರೆ. ರಾಯರು ತಮ್ಮ ದಿವ್ಯ ದೃಷ್ಟಿಯಿಂದ ಗಮನಿಸಿ, ಇಲ್ಲ, ಅವರ ಆಯಸ್ಸು ಮುಗಿದು ಹೋಗಿದೆ, ಆಯಸ್ಸು ಮುಗಿದವರನ್ನು ಬದುಕಿಸಲು ಸಾಧ್ಯವಿಲ್ಲ ಎಂದು ರಾಯರು ಖಡಾಖಂಡಿತವಾಗಿ ಹೇಳಿದಾಗ ಗಹಗಹಿಸಿ ನಕ್ಕ ಅವರ ವಿರೋಧಿಗಳು, ಸತ್ತಿದ್ದರೆ ತಾನೇ ನೀವು ಬದುಕಿಸುವುದು ಎಂದು ಮೇಲು ಹೊದಿಕೆಯನ್ನು ತೆಗೆದು ನೋಡಿದರೆ ಅವರು ನಿಜವಾಗಿಯೂ ಮೃತಪಟ್ಟಿದ್ದರು. ಶಾಪಾನುಗ್ರಹ ಶಕ್ತಾನು ರಾಘವೇಂದ್ರಾನ್ಯ ವಿದ್ಯತೆ ಅಪ್ಪಣ್ಣಾಚಾರ್ಯ ವಿರಚಿತ ರಾಯರ ಸ್ತೋತ್ರದಲ್ಲಿರುವ ಸಾಲುಗಳಿವು. ಮೇಲ್ನೋಟಕ್ಕೆ ರಾಯರ ಕೇವಲ ಅನುಗ್ರಹವಷ್ಟೇ ಅಲ್ಲ, ಶಾಪ ಕೊಡಲು ಶಕ್ಯರು ಎಂದು ಅರ್ಥವಾಗುತ್ತದೆ. ಆದರೆ ಒಳಾರ್ಥದಲ್ಲಿ ರಾಯರು ಶಾಪವನ್ನು ಅನುಗ್ರಹವಾಗಿ ಪರಿವರ್ತಿಸುವ ಶಕ್ತಿಯುಳ್ಳ ಮಹಿಮರು ಎಂದೇ ತಿಳಿಯಬೇಕು. ಒಮ್ಮೆ ರಾಯರು ಹಿಂದಿನ ಆಂಧ್ರ ಪ್ರದೇಶದ ಅದೋನಿಯ ಬಳಿಯಲ್ಲಿ ವಾಸ್ತವ್ಯ ಹೂಡಿದಾಗ ಅಲ್ಲಿನ ನವಾಬ ಸಿದ್ದಿ ಮಸೂದ ಖಾನನು ಈ ಗುರುಗಳ ಮಹಿಮೆ ಎಂತಹದ್ದು ಎಂದು ಪರೀಕ್ಷಿಸಲು ಶ್ರೀಗಳು ಮೂಲರಾಮನ ಪೂಜೆ ಮಾಡಿ ನೈವೇದ್ಯ ಮಾಡುತ್ತಿರುವ ಸಮಯದಲ್ಲಿ ನವಾಬನು ಒಂದು ಬಟ್ಟೆ ಹೊದಿಸಿ ತಟ್ಟೆಯನ್ನು ಸೇವಕನಿಂದ ತರಿಸಿ ಶ್ರೀಗಳ ಮುಂದೆ ಇಟ್ಟನು. ಆ ತಟ್ಟೆಯೊಳಗೆ ಮಾಂಸದ ತುಂಡುಗಳಿದ್ದವು. ಆದರೆ ಗುರುಗಳಿಗೆ ಮಾತ್ರ ನವಾಬನು ಮಾಡಿದ ಕುತಂತ್ರ ತಿಳಿದು ಕೂಡಲೇ ಶ್ರೀ ಮೂಲರಾಮನಿಗೆ ಪ್ರಾರ್ಥನೆ ಮಾಡಿ ಕಮಂಡಲದಲ್ಲಿದ್ದ ತೀರ್ಥವನ್ನು ಬಟ್ಟೆ ಹೊದಿಸಿದ ತಟ್ಟೆಯ ಮೇಲೆ ಪ್ರೋಕ್ಷಿಸಿ ಬಟ್ಟೆಯನ್ನು ತೆಗೆಯಿರಿ ಎಂದು ನವಾಬನಿಗೆ ಹೇಳಿದರು. ನವಾಬನು ಬಟ್ಟೆ ತೆಗೆದು ನೋಡಿದಾಗ ತಟ್ಟೆಯಲ್ಲಿ ಮಾಂಸದ ತುಂಡುಗಳ ಬದಲು ಅತ್ಯಂತ ಉತ್ತಮ ಗುಣಮಟ್ಟದ ಹಣ್ಣುಗಳು ಮತ್ತು ಗುಲಾಬಿ ಹೂಗಳು ಕಂಡು ನವಾಬನು ಆಶ್ಚರ್ಯಚಕಿತನಾದನು. ಶ್ರೀಗಳ ಈ ಪವಾಡಕ್ಕೆ ಮನಸೋತು ಅವರಿಗೆ ಕಾಣಿಕೆಯನ್ನು ಅರ್ಪಿಸಲು ಸಿದ್ಧನಾದಾಗ ಶ್ರೀಗಳು ನಮ್ಮಂತಹ ಸನ್ಯಾಸಿಗಳಿಗೇಕೆ ಜಹಗೀರು ಎಂದು ನಯವಾಗಿ ತಿರಸ್ಕರಿಸಿದರು. ನವಾಬನು ಬಹಳವಾಗಿ ಒತ್ತಾಯ ಮಾಡಿದಾಗ ತುಂಗಭದ್ರಾ ನದಿಯ ತೀರದಲ್ಲಿರುವ ಹಿಂದೆ ಶ್ರೀ ಪ್ರಹ್ಲಾದರಾಯರು ಯಜ್ಞ ಮಾಡಿ ಪಾವನೆಗೊಳಿಸಿದ ಪವಿತ್ರ ಸ್ಥಳವಾದ ಮಂಚಾಲೆ ಎಂಬ ಗ್ರಾಮವನ್ನು ಕೊಡಲು ಕೇಳಿಕೊಂಡರು. ನವಾಬನು ಈಗಾಗಲೇ ಆ ಗ್ರಾಮವನ್ನು ಮತ್ತೊಬ್ಬರಿಗೆ ಕೊಟ್ಟಿದ್ದರೂ ಅವರಿಂದ ಮರಳಿ ಪಡೆದು ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ದಾನವಾಗಿ ಕೊಟ್ಟನು. ಮುಂದೆ ರಾಯರು ವೃಂದಾವನವನ್ನು ಪ್ರವೇಶಿಸುವ ಸಮಯವು ಸಮೀಪಿಸಿದಾಗ ತಮ್ಮ ಶಿಷ್ಯರನ್ನು ಕರೆದು ಮಂಚಾಲೆಯ ಹತ್ತಿರದಲ್ಲಿ ಇರುವ ಮಾಧವರದ ಸಮೀಪದಲ್ಲಿ ಇರುವ ಕಲ್ಲಿನಿಂದ ವೃಂದಾವನ ಮಾಡಿಸಲು ಕೋರಿದರು. ಇಲ್ಲೇ ಇಷ್ಟೊಂದು ಕಲ್ಲುಗಳು ಇರುವಾಗ ಅಲ್ಲಿಂದೇಕೆ ತರಬೇಕು ಎಂದು ಅವರ ಶಿಷ್ಯ ವೆಂಕಣ್ಣನವರು ಕೇಳಿದಾಗ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ದೇವರು ಅರಣ್ಯ ಸಂಚಾರ ಮಾಡುತ್ತಾ 7 ಗಳಿಗೆಗಳ ಕಾಲ ಆ ಶಿಲೆಯ ಮೇಲೆ ಕುಳಿತಿದ್ದರು. ಹಾಗಾಗಿ ಶ್ರೀರಾಮನ ಪಾದಸ್ಪರ್ಶದಿಂದ ಆ ಶಿಲೆ ಬಹಳ ಪ್ರಭಾವವಾಗಿದೆ. ಮುಂದೆ ನಾನು ಆ ವೃಂದಾವನದಲ್ಲಿ ಸುಮಾರು 700 ಕಾಲ ಜೀವಂತವಾಗಿರುತ್ತೇನೆ. ಅಷ್ಟು ವರ್ಷ ತಾಳಿಕೊಂಡು ಪೂಜೆ ಮಾಡಿಸಿಕೊಳ್ಳಲು ಆ ಶಿಲೆಯಿಂದಲೇ ವೃಂದಾವನವನ್ನು ನಿರ್ಮಿಸಲು ಹೇಳಿದೆನು ಎಂಬುದಾಗಿ ಶ್ರೀಗಳು ತಿಳಿಸುತ್ತಾರೆ.
ಶ್ರೀಗಳವರ ಆಜ್ಞೆಯ ಮೇರೆಗೆ ವೆಂಕಣ್ಣನವರು ವೃಂದಾವನವನ್ನು ನಿರ್ಮಿಸಿದ ನಂತರ ಶ್ರೀ ರಾಘವೇಂದ್ರ ಗುರುಗಳು ಶ್ರೀ ವಿರೋಧಿ ಕೃತ್ಸಂವರದ ಶ್ರಾವಣ ಬಹುಳ ಬಿದಿಗೆಯ ಗುರುವಾರದಂದು ವೃಂದಾವನವನ್ನು ಸಶರೀರಗಳಾಗಿ ಪ್ರವೇಶಿಸಿದರು. ವೃಂದಾವನ ಪ್ರವೇಶ ಮಹೋತ್ಸವ ಬಹಳ ವೈಭವದಿಂದ ಜರುಗಿತು. ವೃಂದಾವನವನ್ನು ನಿರ್ಮಿಸಿದ ನಂತರ ಉಳಿದ ಶಿಲೆಯಿಂದ ಶ್ರೀ ಪ್ರಾಣದೇವರ ವಿಗ್ರಹವನ್ನು ನಿರ್ಮಿಸಿ ಅದನ್ನು ರಾಯರ ವೃಂದಾವನದ ಮುಂಭಾಗದಲ್ಲಿ ಪ್ರತಿಷ್ಠಾಪಿಸಿ ಇಂದಿಗೂ ಆ ಪ್ರಾಣದೇವರಿಗೆ ಮತ್ತು ಶ್ರೀ ಗುರು ರಾಘವೇಂದ್ರಗೆ ಪ್ರತಿನಿತ್ಯ ವೇದೋಕ್ತ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳು ನಿರಂತರವಾಗಿ ನಡೆಯುತ್ತಿದೆ. ಗುರುರಾಯರು ಸಶರೀರಿಗಳಾಗಿ ಬೃಂದಾವನಸ್ಥರಾದ ದಿನವನ್ನು ಭಕ್ತರು ಗುರುರಾಯರ ಆರಾಧನೆ ಎಂದು ಕರೆಯುತ್ತಾ ಪ್ರತಿ ವರ್ಷ ಶ್ರಾವಣ ಕೃಷ್ಣ ಪಕ್ಷ ಪಾಡ್ಯದಿಂದ ಶ್ರಾವಣ ಕೃಷ್ಣ ಪಕ್ಷ ತದಿಗೆಯವರೆಗೂ 3 ದಿನಗಳ ಕಾಲ ಪೂರ್ವಾರಾಧನೆ, ಮಧ್ಯಾರಾಧನೆ ಹಾಗೂ ಉತ್ತರಾಧನೆ ಎಂದು ಆಚರಿಸಲಾಗುತ್ತದೆ. ಈ 3 ದಿನಗಳಂದು ದೇಶದಾದ್ಯಂತ ಇರುವ ಸಾವಿರಾರು ರಾಯರ ಮಠದಲ್ಲಿ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಬಹಳ ಶ್ರದ್ಧಾಭಕ್ತಿಯಿಂದ ವಿಶೇಷ ಪೂಜೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಗುರು ರಾಘವೇಂದ್ರರ ವೈಭವ, ರಾಯರ ಚರಿತ್ರೆಯ ಪಠಣ, ರಾಯರ ಪವಾಡಗಳ ಪ್ರವಚನವೂ ನಡೆಯುತ್ತದೆ. ಜೊತೆಗೆ ಬಂದ ಎಲ್ಲ ಭಕ್ತಾದಿಗಳಿಗೂ ಯಥೇಚ್ಛವಾಗಿ ಪ್ರಸಾದ ವಿನಿಯೋಗವೂ ಮಾಡಲಾಗುತ್ತದೆ. ಶ್ರೀ ಗುರು ರಾಘವೇಂದ್ರರು ಕೇವಲ ತಮ್ಮ ಮತದವರಿಗೆ ಮಾತ್ರವೇ ಸೀಮಿತರಾಗದೆ ಸಕಲ ಹಿಂದೂಗಳಿಗೂ ಭಕ್ತಿ ಭಾವದಿಂದ ಪೂಜಿಸುವ ಗುರುಗಳಾಗಿದ್ದಾರೆ ಎಂದರೆ ತಪ್ಪಾಗಲಾರದು. ಕನ್ನಡ ಚಲನಚಿತ್ರದ ಅನಭಿಷಿಕ್ತ ದೊರೆ, ನಟ ಸಾರ್ವಭೌಮ ರಾಜ್ಕುಮಾರ್ ಮತ್ತು ಹೆಸರಾಂತ ಹಾಸ್ಯ ಕಲಾವಿದ ನವರಸ ನಾಯಕ ಜಗ್ಗೇಶ್ ಮತ್ತು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಯಡಿಯೂರಪ್ಪನವರು ಸಹ ರಾಯರ ಪರಮ ಭಕ್ತರಾಗಿದ್ದಾರೆ. ರಾಯರ ಮೇಲಿನ ಅವರ ಭಕ್ತಿಯ ಪರಾಕಾಷ್ಠೆಯ ಪರಿಣಾಮವಾಗಿಯೇ ಅವರೆಲ್ಲರೂ ತಮ್ಮ ಮಕ್ಕಳಿಗೆ ರಾಯರ ಹೆಸರನ್ನೇ ಇಟ್ಟಿದ್ದಾರೆ. ಚಿ. ಉದಯಶಂಕರ್ ಅವರು ರಚಿಸಿ ರಾಜಕುಮಾರರು ಹಾಡಿರುವ ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ, ಕ್ಲೇಶ ಕಳೆದು ಸಂಕಷ್ಟ ಕಳೆದು ಸದ್ಗತಿಯ ಕೊಡುವನಮ್ಮ ಹಾಡಂತೂ ಅತ್ಯಂತ ಜನಪ್ರಿಯವಾದ ಭಕ್ತಿಯಾಗಿದೆ. ಇನ್ನು ರಾಯರ ಮಂತ್ರಾಲಯದಲ್ಲಿ ವೃಂದಾವನಸ್ಥರಾಗಿರಬಹುದು, ಆದರೆ ಅಲ್ಲಿಂದ ಮೂಲ ಮೃತ್ತಿಕೆಯನ್ನು ತಂದು ದೇಶದಾದ್ಯಂತ ಸಾವಿರಾರು ರಾಯರ ಮಠದ ಮೂಲಕ ಭಕ್ತರ ಮಧ್ಯದಲ್ಲಿಯೇ ನೆಲೆಸಿ ಪ್ರತಿನಿತ್ಯವೂ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳ ಶ್ರದ್ಧಾ ಕೇಂದ್ರವಾಗಿದೆ. ಮದುವೆ, ಮುಂಜಿ, ನಾಮಕರಣ, ಹುಟ್ಟಿದ ಹಬ್ಬ ಅಷ್ಟೇಕೆ ಹಿರಿಯರ ಶ್ರಾದ್ದ ಕಾರ್ಯಗಳನ್ನು ಸಹ ಅತ್ಯಂತ ಶ್ರದ್ಧೆಯಿಂದ ಈ ರಾಯರ ಮಠಗಳಲ್ಲಿ ಅತ್ಯಂತವಾಗಿ ಸುಂದರವಾಗಿ ನಡೆಸಿಕೊಡುವಂತಾಗಿ ಭಕ್ತರಿಗೆ ಸನಾತನ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯ ಆಚಾರ ಪದ್ಧತಿಗಳು ಇನ್ನೂ ರೂಢಿಯಲ್ಲಿಟ್ಟಿದೆ ಎಂದು ಹೇಳಬಹುದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎಂಬ ಮಂತ್ರವನ್ನು ಗುರುವಾರದಂದು ಗುರು ರಾಘವೇಂದ್ರರನ್ನು ನೆನೆಸಿಕೊಳ್ಳುತ್ತಾ ಜಪಿಸುತ್ತಾ ಎಂತಹ ಸಂಕಟಗಳು ಬಂದರೂ ಸರಿ ಶ್ರೀ ಗುರುರಾಯರು ನಮ್ಮನ್ನು ಕಾಪಾಡಿಯೇ ತೀರುತ್ತಾರೆ ಎಂದು ನಮ್ಮೆಲ್ಲರ ಆಶಯ. ಅಲ್ಲವೇ ಸ್ನೇಹಿತರೆ, ಈ ಲೇಖನವು ನಿಮಗೆ ಇಷ್ಟವಾಗಿದ್ದಲ್ಲಿ, ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.